ಈ ಒಂದು ವಿಷಯದ ಮೇಲೆ ಭಾಳಷ್ಟು ಹುಡುಗರು ಏನಪ್ಪ ಅಂತಂದರೆ ಕನ್ಫ್ಯೂಷನ್ ಅಂತೂ ಸರ್ವೇ ಸಾಮಾನ್ಯ ವರ್ಷ ಪೂರ್ತಿನೇ ಇರ್ತದೆ. ಓಕೆ, ಅಬೌಟ್ KCET 2025 ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ಈ ಒಂದು ಗೊಂದಲ ಅಂತೂ ಇದ್ದೇ ಇದೆ. ಓಕೆ ಓಕೆ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ KCET ಅಪ್ಡೇಟ್ಗೆ ಸ್ವಾಗತ. ಸರ್, ಈ ಒಂದು ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಒಂದೇ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ KCETಗೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ವಿಷಯಗಳು ನಿಮಗೆ ಅವಾಗವಾಗ ಹೇಳ್ತಾ ಇರ್ತೀನಿ ಆ್ಯಂಡ್ ಕಂಟಿನ್ಯೂ ಆಗಿ ಅಪ್ಡೇಟ್ ಕೂಡ ಮಾಡ್ತೀನಿ. ಓಕೆ, 2 ಅಪ್ಡೇಟ್ ಅಂತ ಏನು ನೋಡ್ಕೊಂಡು ಬಂದಿದ್ದಾರೆ. ಹೌದು, ಏನಂತಂದರೆ ಇವಾಗ ಏನು ಈ ಒಂದು ವಿಡಿಯೋ ನೋಡ್ತಿದ್ರೆ ನಿಮಗೆ ಗೊತ್ತಿರಬೇಕು KCET ಅಂದ ತಕ್ಷಣ ಯಾವೆಲ್ಲ ಕೋರ್ಸಸ್ ಬರ್ತವೆ ಮೊದಲು ಗೊತ್ತಿರಬೇಕು. ನಿಮ್ಗೆ ಗೊತ್ತಿರುವಾಗೆ ಕಾಮನ್ ಆಗಿ ನಿಮ್ಗೆ ಗೊತ್ತದ ಇಂಜಿನಿಯರಿಂಗ್ ಮಾಡ್ತಾರೆ, ಇದರಲ್ಲಿ B.Pharma ಮಾಡ್ತಾರೆ, D.Pharmacy ಮಾಡ್ತಾರೆ, ಅಗ್ರಿಕಲ್ಚರ್ ಮಾಡ್ತಾರೆ, ಮತ್ತು ವೆಟರ್ನರಿ ಮಾಡ್ತಾರೆ, ಮತ್ತು ಅದ್ರ ತಕ್ಕನಿಗೆ ನರ್ಸಿಂಗ್ ಮಾಡ್ತಾರೆ, ಮತ್ತು ಈಗ ಇದು ಒಂದು KCETಗೆ ಸಂಬಂಧಪಟ್ಟಾಗಿ. ಮತ್ತು ನೀಟಲ್ಲಿ ಕೂಡ ನಿಮಗೆ ಗೊತ್ತಿರುವಾಗೆ ಡೆಂಟಲ್ ಇದೆ, ಮೆಡಿಕಲ್ ಅಂತಂದರೆ MBBS ಅಂತ ಅದು ಕೂಡ ಮಾಡ್ತಾರೆ. ಮತ್ತು ನಿಮಗೆ ಆಯುಷು ಯುನಾನಿ ಅವೆಲ್ಲನೂ ಅಂದರೆ ಆಯುಷ್ ಅದು ಬೇರೆ ಸಪ್ರೇಟ್ ಆಗುತ್ತೆ. ಅಂದರೆ ಎಲ್ಲ ಸೇರಿಬಿಟ್ಟೆ ಒಂದೇ ಕೌನ್ಸಿಲಿಂಗ್ ಮಾಡ್ತಾರೆ, ವರ್ಷನೂ ಕೂಡ ಗೊತ್ತಿದೆ. ಓಕೆ, ಇದನ್ನು ಬಿಟ್ಟು ಕೂಡ ಕೆಲವೊಂದಿಷ್ಟು ಕೋರ್ಸಸ್ ಕೂಡ ಹುಡುಗರು ಇದ್ದಾರೆ, ಅದನ್ನು ಕೂಡ ಕ್ವಶನ್ಸ್ ಕೇಳ್ತಾರೆ. ಯಾರಪ್ಪ ಅಂತಂದರೆ ಈಗ BPT BPO ಆ್ಯಂಡ್ AHS ಅಂತಂದರೆ ಅಲೈಡ್ ಹೆಲ್ತ್ ಸೈನ್ಸಸ್ ಅಂದರೆ ಫಿಸಿಯೋಥೆರಪಿ ಮಾಡೋರು, ಮತ್ತು ಅಲೈಡ್ ಹೆಲ್ತ್ ಸೈನ್ಸಲ್ಲಿ ಕೂಡ ಮತ್ತೆ ಸಪ್ರೇಟಾಗಿ ಭಾಳಷ್ಟು ಕೋರ್ಸಸ್ ಕೂಡ ಬರ್ತವೆ. ಅಂದರೆ ಅಲೈಡ್ ಹೆಲ್ತ್ ಸೈನ್ಸಲ್ಲಿ ನಿಮಗೆ ಡಯಾಲಿಸಿಸ್ ಅಂತ ಬರ್ತಾರೆ, ಕಾರ್ಡಿಯೋವಾಸ್ಕ್ಯುಲರ್ ಅದ್ರ ಬೇರೆ ಸಪ್ರೇಷನ್ ಬರ್ತಾರೆ. ಅಂದರೆ ಈ ರೀತಿ ಸಪ್ರೇಟ್ ಅಂದರೆ ಒಂದೊಂದು ಏನಕ್ಕೆ ಅಂತಂದರೆ ಸಪ್ರೇಟ್ ಕೋರ್ಸಸ್ ಆಗ್ತವೆ AHS ಅಲ್ಲಿ. ಇವು ಕೋರ್ಸಸ್ ಕೂಡ ಕೆಲವೊಂದಿಷ್ಟು ಹುಡುಗರು ಕ್ವಶನ್ ಕೇಳ್ತಿದ್ದಾರೆ. ಅಪ್ಲಿಕೇಶನ್ ಹಾಕುವಾಗ ಅವು ಕೂಡ ಟಿಕ್ ಮಾಡಿದ್ದಾರೆ. ಓಕೆ, ಆ ಒಂದು ಕೋರ್ಸಸ್ ಕೂಡ. ಬಟ್ ಅದು ಎಲ್ಲಿ ನಡೀತದ ಅಪ್ಲಿಕೇಶನು ಅಂತಂದರೆ ಅದು ಎಲ್ಲಿ ನಡೀತದೆ, ನಿಮ್ಗೆ ಯಾವ ರೀತಿ ಕೌನ್ಸಿಲಿಂಗ್ ನಡೀತದೆ ಅಂತ ನಿಮಗೆ ಹೇಳ್ಬೋದು. ಓಕೆ, ನಿಮಗೆ ಗೊತ್ತಿರಬೇಕು. ಇದು ಎಲ್ಲನೂ ಕೂಡ ನಿಮ್ಗೆ ಏನಪ್ಪ ಆಗುತ್ತೆ ಅಂತಂದರೆ ಇದೇ KCET ಅಂದರೆ ಇಲ್ಲೇ ನಡೀತದ. ಮೊದಲಿಗೆ ನಿಮ್ಗೆ ಏನಂತಂದರೆ ಇವಾಗ MCC ಕೌನ್ಸಿಲಿಂಗ್ ಜೊತೆ ನೀಟ್ ಅಂತಂದರೆ MCC ಅಂತಂದರೆ ಈಗ ಏಮ್ಸ್ ಅಂತ ಕರಿತೀವಿ ನಾವು. ನಮ್ಮ ಕರ್ನಾಟಕದಲ್ಲಿ ಏಮ್ಸ್ ಹಾಸ್ಪಿಟ್ಲ್ ಒಂದೂ ಇಲ್ಲ. ಓಕೆ, ಈಗ ಡೆಲ್ಲಿ, ಹೈದರಾಬಾದ್ ಈ ದೊಡ್ಡ ದೊಡ್ಡ ಸಿಟಿಲಿ ಏನಿದೆ ಅಂತಂದರೆ ಏಮ್ಸ್ ಹಾಸ್ಪಿಟ್ಲ್ ಸಿಗ್ತವೆ ನಿಮಗೆ. ಅಂದರೆ ಜೈಪುರ್ ಈ ಎಲ್ಲ ಕೂಡ ಸಿಗ್ತವೆ. ಬಟ್ ನಮ್ಮ ಏನೋ ದುರದೃಷ್ಟವಶಾತ್ ನಮ್ಮ ಒಂದು ಕರ್ನಾಟಕದಲ್ಲಿ ಯಾವುದೇ ರೀತಿ ಏಮ್ಸ್ ಇಲ್ಲ. ಬಟ್ ಆಗುತ್ತೆ, ಅಪ್ಕಮಿಂಗ್ ರಾಯಚೂರಲ್ಲಿ ಆಗೋ ಸಾಧ್ಯತೆ ಜಾಸ್ತಿ ಇದೆ ಹೇಳ್ತಿದ್ರೆ. ಆ ಒಂದು ಏಮ್ಸಲ್ಲಿ ಇಂಥ ಕಾಲೇಜ್ ಅಂದರೆ ಇಂಥ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಅಥವಾ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ MCC ನಡೆಸಿದಂಥ ಕೌನ್ಸ್ಲಿಂಗು ಅಲ್ಲಿ ಅಂದರೆ ಮೆಡಿಕಲ್ ಸೀಟ್ಗಳು, ಮತ್ತು ಕರ್ನಾಟಕದಲ್ಲೂ ಕೂಡ ನೀಟ್ ಕೌನ್ಸ್ಲಿಂಗು ಮತ್ತು KCET ಕೌನ್ಸ್ಲಿಂಗ್ ಮುಗಿದಾದ ನಂತರ ಓಕೆ ಈಗ BPT BPO ಆ್ಯಂಡ್ AHS ಕೋರ್ಸ್ಗಳಿಗೆ ಮತ್ತೆ ಒಂದು ಟೈಮ್ ಏನು ಮಾಡ್ತಾರೆ ಅಂತಂದರೆ ಇದು ಮುಗಿದಾದ ನಂತರ ಹೇಳ್ತಿದ್ದೀನಿ ನಾನು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂದರೆ ಇದು ಮುಗಿಬೇಕು ಮೊದಲು. ಏನಕ್ಕೆ ಈ ರೀತಿ ಪ್ರಿಯಾರಿಟಿ ಕೊಟ್ಕೊತ ಹೋಗ್ತಿದ್ದಾರೆ ಅಂತಂದರೆ ಮೊದಲಿಗೆ ಹೈಯರ್ ಆರ್ಡರ್ ಇರುವಂಥ ಕೋರ್ಸ್ಗಳಿಗೆ ಮೊದಲು ಸೀಟ್ ಕಂಪ್ಲೀಟ್ ಆಗಬೇಕು, ಆಮೇಲೆ ಲೋವೆಸ್ಟು, ಆಮೇಲೆ ಅತಿ ಈ ರೀತಿ ಬರ್ತಾ ಹೋಗ್ತಾರೆ. ನಿಮ್ಗೆ ಅನ್ಸ್ಬೋದು BPT BPO AHS ಕೂಡ ಏನು ಅತಿ ಕಡಿಮೆ ಇರುವಂಥ ಕೋರ್ಸಸ್ ಅನ್ಸ್ಬೋದು. ಆ ರೀತಿ ಏನಿಲ್ಲ. ಯಾಕಂದ್ರೆ ಅವು ಕೂಡ ಬಹಳಷ್ಟು ಅಂದರೆ ಸ್ಕೋಪ್ ಹೊಂದಿರುವಂಥ ಅಂದರೆ ಅವು ಕೂಡ ಒಳ್ಳೆ ಇರುವಂತಹ ಕೋರ್ಸಸ್ಸೇ. ಓಕೆ, ಮಾಡಿ ಬೇಡನಲ್ಲ. ಓಕೆ, ಅದಾದ ನಂತರ ಏನಂತಂದರೆ ಇನ್ನೂ ಕೂಡ ಯಾವ ಥರ B.Pharmacy ಯಾರು ಮಾಡ್ತಾರೋ ಅದ್ರ ಲ್ಯಾಟ್ರಲ್ ಎಂಟ್ರಿ ಕೂಡ KCETಲ್ಲೇ ಅದು ಎಂಡಿಗೆ ಎಲ್ಲನೂ ಕೂಡ ಈಗ 3 ರೌಂಡ್ ಮುಗಿತಾವಲ್ಲ ನೋಡಿ. ಈಗ KCET ಕಡೆಯಿಂದ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಮುಗಿದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಒಂದು ಥರ್ಡ್ ರೌಂಡ್ ಮುಗಿದಾದ ತಕ್ಷಣ ಏನಾಗುತ್ತೆ BPT BPO ಆ್ಯಂಡ್ AHS ನಡೀತದೆ. ಅದಾದ ತಕ್ಷಣ ಅಂದರೆ B.Pharmacy ಲ್ಯಾಟ್ರಲ್ಲ ಕೂಡ ಇಲ್ಲೇ ನಡೀತದೆ, ನೆನ್ಪಿಡ್ಕೋಬೇಕು. ಓಕೆ, ಇದೊಂದಾಯಿತು ಒಂದು ಅಪ್ಡೇಟ್. ಅಂದರೆ ಇದನ್ನ ಬಗ್ಗೆ ತಿಳ್ಸೋಕೆ ಬಂದಿದ್ದೆ. ನೆಕ್ಸ್ಟ್ ಇನ್ನೂ ಒಂದು ಏನಪ್ಪ ಅಂತಂದರೆ ನಿಮಗೆ ಇವಾಗ ಹೇಳ್ತಾರೆ ನಿಮಗೆ KCET ಕಡೆಯಿಂದ ನಿಮಗೆ ಈಗ ಫಸ್ಟ್ ರೌಂಡ್ ನಡೀತದ, ಸೆಕೆಂಡ್ ರೌಂಡ್ ನಡೀತದ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಥರ್ಡ್ ರೌಂಡ್ ಅಂತ ಕರಿತೀವಿ ನಾವು. ಅದು ಮುಗಿದಾದ ನಂತರ ನಿಮಗೆ ಇನ್ನೂ ಒಂದು ರೌಂಡ್ ನಡೀತೈತೆ. ಅದು ಒಂದೊಂದು ಟೈಮು ಆನ್ಲೈನ್ ನಡಿಬೋದು, ಆಫ್ಲೈನ್ ನಡಿಬೋದು. ಮೀನ್ಸ್ ಏನಂತಂದರೆ ಅದಕ್ಕೆ ನಾವು ಏನಕ್ಕೆ ಕರಿತೀವಿ ಅಂತಂದರೆ ಅದನ್ನ ನಿಮಗೆ ಮಾಪಪ್ ರೌಂಡ್ ಅಂತ ಕರಿತೀವಿ. ಮಾಪಪ್ ರೌಂಡು ಯಾವುದೇ ರೀತಿ ಕೆಲವೊಂದು ಟೈಮ್ ಆಫ್ಲೈನ್ ನಡೀತಂತಂದರೆ ಎಲ್ಲೇ ನಡೀತಂತನೂ ಕೂಡ ಗೊತ್ತಾಗಲ್ಲ. ಓಕೆ, ಮೀನ್ಸ್ ಹೇಳೋದಂತಂದರೆ ಈ ಒಂದು 2 ಇಯರ್ ಬ್ಯಾಕ್ ಏನಪ್ಪ ಅಂತ ಆಯ್ತಂತಂದರೆ ಹಾವೇರಿ. ಓಕೆ, ಹಾವೇರಿಲಿ ಒಂದು ಪ್ಲೇಸ್ ಮಾಡಿಬಿಟ್ಟು ಅಲ್ಲಿಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ನ ಕರೆದುಬಿಟ್ಟು ಯಾವ್ಯಾವ ಕಾಲೇಜಲ್ಲಿ ಸೀಟ್ ಇದ್ದಾವೆ ಆಟೋಮೆಟಿಕ್ ಕೊಟ್ಟು ಕಳಿಸಿದ್ರು. ಓಕೆ, ಬಟ್ ವರ್ಷನೂ ಕೂಡ ಆ ರೀತಿ ಆಗಬೇಕಂತ ಏನಿಲ್ಲ. ಓಕೆ, ಹೋದ ವರ್ಷ ನಿಮ್ಗೆ ಗೊತ್ತಿರುವಾಗೆ ಮಾಪಪ್ ರೌಂಡು ನಡೀಲೇ ಇಲ್ಲ. ಓಕೆ, ಬಟ್ ಅಂದರೆ ಕಳೆದ ವರ್ಷ ನಡೆದಿದೆ, ಎಲ್ಲ ಕೋರ್ಸ್ಗೆ ನಡೆದಿಲ್ಲ ಅಂತಲ್ಲ, ಕೆಲವೊಂದಿಷ್ಟು ಕೋರ್ಸಸ್ಗೆ ನಡೆದಿದೆ. ಬಟ್ ಕೆಲವೊಂದಿಷ್ಟು ಕೋರ್ಸಸ್ ನಡೆದಿಲ್ಲ. ಏನಕ್ಕೆ ನಡೆದಿಲ್ಲ? ಸೀಟ್ ಥರ್ಡ್ ರೌಂಡ್ ಅನ್ನೋಷ್ಟರಲ್ಲಿ ಎಲ್ಲ ಸೀಟ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ಆ ಒಂದು ಕೋರ್ಸಸ್ಗೆ ಮಾಪಪ್ ರೌಂಡ್ ನಡೆಯಲ್ಲ. ಇನ್ ಕೇಸ್ ಸೀಟ್ ಭಾಳಷ್ಟು ಉಳಿದೈತಂದರೆ ಮಾಪಪ್ ರೌಂಡ್ ನಡೀತದ. ಓಕೆ, ಈ ರೀತಿ ಕೂಡ ಮಾಪಪ್ ರೌಂಡ್ ನಡೀತಾ ಇರ್ತದೆ. ಸೊ ಆ ಮಾಪಪ್ ರೌಂಡ್ ನಡಿಬೇಕು ಅನ್ನೋದು ಕೆಲವೊಂದಿಷ್ಟು ಹುಡುಗರಿಗೆ ಯಾವಾಗ ನಡೀತು, ಯಾವ ಡೇಟಿಗೆ ನಡೀತು, ಯಾವ ರೀತಿ ಪ್ರೊಸೆಸ್ ಏನು ಗೊತ್ತೇ ಇರಲ್ಲ. ಓಕೆ, ಅಂದರೆ ಇವನ್ 3 ರೌಂಡ್ ಮುಗಿದ ನಂತರ ಕೂಡ ಸೀಟ್ ಸಿಕ್ಕಾಪಟ್ಟು ಉಳಿದಿರ್ತವೆ. ಅದನ್ನು ಕೂಡ ತೊಗೊಳ್ಳೋ ಚಾನ್ಸಸ್ ಹುಡುಗರಿಗೆ ಇರ್ತದೆ. ಬಟ್ ಹಂಗೆ ಬಿಟ್ಬಿಡ್ತಾರೆ. ಓಕೆ, ಅಂಥ ಒಂದು ಟೈಮಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳು, ನಮ್ಮ ಒಂದು ಚಾನಲ್ಸ್ಗಳು ನಿಮಗೆ ಭಾಳ ಮುಖ್ಯ ಆಗ್ತವೆ. ಯಾಕಂದರೆ ನಿಮಗೆ ಆ ಒಂದು ಎಲ್ಲನೂ ಕೂಡ ಇನ್ಫಾರ್ಮೇಷನ್ ಕೊಡ್ತಿರ್ತೀವಿ. ಓಕೆ,
ಓಕೆ, ಕ್ಲಾರಿಫಿಕೇಷನ್ ಆಯ್ತು ಅನ್ಕೊತೀನಿ. ಯಾಕಂತಂದರೆ ಈಗ KCT ಅಂದ ತಕ್ಷಣ ಸಡನ್ನಾಗಿ ಫಾರ್ ಎಕ್ಸಾಂಪಲ್ BS ನರ್ಸಿಂಗ್ ಹುಡುಗರು ಇದ್ದಾರೆ, ಇದು ಮತ್ತೆ ಸಪ್ರೇಟ್ ಅಪ್ಲಿಕೇಶನ್ ಹಾಕ್ಬೇಕಾ, ಎಕ್ಸಾಮ್ ಬರೀಬೇಕಂತ ಏನಿಲ್ಲ. KCT ಬರೆದಿದ್ರೆ ಮುಗೀತು, ಅದೇ ಅಪ್ಲಿಕೇಶನ್ ಹಾಕಿದ್ರೆ ಮುಗೀತು, ಈ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ, BPT BP1 AHS ಮತ್ತೆ ನಿಮ್ಮ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾ? ನೋ, ಓಕೆ ಇರಲ್ಲ. ಯಾಕಂದರೆ ಈಗ KCT ಅಪ್ಲಿಕೇಶನ್ ಹಾಕಿದ್ರೆ ಮುಗೀತು, ಮತ್ತೆ ಇನ್ನೊಂದು ಟೈಮ್ ನಿಮ್ಗೆ ಅಪ್ಲಿಕೇಶನ್ ಹಾಕೋಕೆ ಬಿಡ್ತಾರೆ. ಯಾಕಂದರೆ ಎಷ್ಟೋ ಹುಡುಗರಿಗೆ ಈಗ BPT BP1 AHS ಸ್ಟೂಡೆಂಟ್ಸ್ಗೆ ಅಂತಂದರೆ ಹೊಸದಾಗ ಅಂದರೆ ಅಪ್ಲಿಕೇಶನ್ ಬಿಟ್ಟಿದ್ದೆ ನಮ್ಗೆ KCT ಅಂತ ಗೊತ್ತಿರಲಿಲ್ಲ ಅಂತ ಆಮೇಲೆ ಕೇಳ್ತಾರೆ. ಸೊ ಹಂಗಾಗಿ ಮತ್ತೆ ಒಂದು ಟೈಮ್ ನಿಮಗೆ ಅಪ್ಲಿಕೇಶನ್ ಕರೆದ್ರೆ ವರಿಬೇಡ. ಓಕೆ ಸರಿ, ಇದಾಗಿತ್ತು ಸದ್ಯಕ್ಕಿರುವಂಥ 2 ಅಪ್ಡೇಟ್ಸ್ಗಳು. ಆ್ಯಂಡ್ ಮಾಪಪ್ ರೌಂಡ್ ಬಗ್ಗೆಯೂ ಕೂಡ ಸ್ವಲ್ಪ ನಾಲೆಜ್ ಇರಲಿ. ಮಾಪಪ್ ರೌಂಡ್ ಅಂದರೆ ಏನು ಅಂದರೆ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮುಗಿದ ನಂತರ ಕೂಡ ಸೀಟ್ ಉಳಿದಾಗ ಡೈರೆಕ್ಟ್ ಸೀಟ್ನ ಕೊಟ್ಟು ಬಿಡ್ತಾರೆ. ಬೇಸ್ಡ್ ಆನ್ ಯುವರ್ ರ್ಯಾಂಕ್ ಆಗಿರ್ಬೋದು, ಅಥವಾ ಕಾಲೇಜಲ್ಲಿ ಏನಾದರೂ ಸೀಟ್ ಉಳಿತಂದ್ರೆ ಯಾರು ಕೂಡ ಬರಲೇ ಹೋಗ್ತಂದ್ರೆ ನಿಮಗೆ ಆಟೋಮೆಟಿಕ್ ಆ ಸೀಟ್ ನಿಮಗೆ ಬುಕ್ ಆಗ್ತದೆ. ಓಕೆ, ಈ ರೀತಿ ಎಲ್ಲನೂ ಕೂಡ ಕಡೆಯಿಂದ ಪ್ರೊಸೆಸ್ ಇರ್ತದೆ. ಅವಾಗವಾಗ ಈ ಥರದ ಏನಾದರೂ ಇನ್ಫಾರ್ಮೇಷನ್ ಹೇಳ್ತಾ ಇರ್ತೀವಿ. ಇವತ್ತು 2 ಅಪ್ಡೇಟ್ಸು ಇಷ್ಟೇ ಗೊತ್ತಿರಲಿ. ಕಡೆಯಿಂದ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರೆ ಇನ್ನೂ 2 to 3 ಡೇಸಲ್ಲಿ ಅದು ಕೂಡ ರಿಸಲ್ಟ್ ಬರ್ತದೆ. ಸರಿ, ಇದಿಷ್ಟು ಸದ್ಯಕ್ಕಿರುವಂಥ ಮಾಹಿತಿ. ಮತ್ತೆ ಏನಾದರೂ ಬಂತಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪು ಕೂಡ ನಿಮ್ಗೆ ಹೇಳ್ತೀನಿ, ಖಂಡಿತವಾಗ್ಲೂ ಕೂಡ ಜಾಯ್ನ್ ಆಗಿ. ಯಾಕಂದರೆ ಬಹಳಷ್ಟು ನಿಮ್ಗೆ ಇನ್ಫಾರ್ಮೇಷನ್ನು ಡೈರೆಕ್ಟಾಗಿ ಅಡ್ವಾನ್ಸ್ಡ್ ಆಗಿ ನಿಮಗೆ ಸಿಗೋದಿಲ್ಲ. ಓಕೆ ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.